ಆತ್ಮೀಯ ಕನ್ನಡ ಪಿಕ್ಚರ್ ವೀಕ್ಷಕರಿಗೆ ನಮಸ್ಕಾರ. ನಾನು ಪ್ರವೀಣೇಕಾಂತ. ಒಂದೆರಡು ದಿನದಿಂದ ಸುಮ್ಮನೆ ಅಬ್ಸರ್ವ್ ಮಾಡ್ತಾಯಿದ್ದೀನಿ. ಕನ್ನಡ ಚಿತ್ರರಂಗದಲ್ಲಿ ಒಂದಷ್ಟು ಡೆವಲಪ್ಮೆಂಟ್ಸ್ ಆಗ್ತಿದೆ. ಬರೀ ಕನ್ನಡ ಚಿತ್ರರಂಗ ಅಲ್ಲ, ಸೌತ್ ಇಂಡಿಯಾದಲ್ಲೆಲ್ಲ ಬರೀ ಥ್ರೋಟ್ ಇಂಡಿಯಾ ಅಲ್ಲ, ಥ್ರೋಟ್ ವರ್ಲ್ಡ್ ಅಂದ್ರೂ ತಪ್ಪಾಗಲ್ಲ. ಬಿಕಾಸ್ ವರ್ಲ್ಡ್ ಬಿಗ್ಗೆಸ್ಟ್ ಸೂಪರ್ ಸ್ಟಾರ್ ರಜನಿಕಾಂತ್ ಅವರು. ಒಂದು ವಿಷಯ ನಾನು ಇಲ್ಲಿ ಕ್ಲೈಮ್ ಮಾಡಿಬಿಡ್ತೀನಿ ಫಸ್ಟಿಗೆ. ನಾನು ಏನಕ್ಕೆ ರಜನಿಕಾಂತ್ ಅವ್ರ ಸಿನಿಮಾ ಬಗ್ಗೆ ಮಾತಾಡ್ತಾ ಇದ್ದೀನಿ ಅಥವಾ ರಜನಿಕಾಂತ್ ವಿಷಯ ಮಾತಾಡ್ತೀನಿ ಅಂದರೆ, ಬಿಕಾಸ್ ಆಫ್ ಅವರು ಕನ್ನಡಿಗರು ಅನ್ನೋ ಕಾರಣಕ್ಕೆ, ಅವರು ಕನ್ನಡದವರು ಅನ್ನೋ ಕಾರಣಕ್ಕೆ, ಕನ್ನಡಿಗನೊಬ್ಬನ ಸಾಧನೆ ಅನ್ನೋ ಕಾರಣಕ್ಕೆ ತುಂಬ ವಿಷಯ ಇದೆ. ಅಂದರೆ ನಾನು ರಜನಿಕಾಂತ್ ಅವರ ಸಾಧನೆ ಬಗ್ಗೆ, ಅವರೊಬ್ಬ ಕನ್ನಡಿಗನಾಗಿ ಅವ್ರು ಮಾಡಿರುವಂತಹ ಕೆಲಸದ ಬಗ್ಗೆ ನಾನು ಆಮೇಲೆ ಮಾತಾಡ್ತೀನಿ. ಆದರೆ ಅದಕ್ಕಿಂತ ಮೊದಲು ಕನ್ನಡದವರಾಗಿ ಕನ್ನಡ ನಾಡಲ್ಲಿ ಅಗೇನ್ ನಮಗೆ ನಾವೇ ಮಾಡ್ಕೊಳ್ತಿರೋಂಥ ದೊಡ್ಡ ದ್ರೋಹದ ಬಗ್ಗೆ ಅಥವಾ ದೊಡ್ಡ ಅನ್ಯಾಯದ ಬಗ್ಗೆ ನಿಮ್ಮ ಮುಂದೆ ನಾನು ಮಾತಾಡೋಕ್ಕೆ ಇಷ್ಟಪಡ್ತೀನಿ. ನೋಡಿ, ಇತ್ತೀಚೆಗಷ್ಟೇ ಮಲ್ಟಿಪ್ಲೆಕ್ಸು ಎಲ್ಲ ಕಡೆಯೂ ಟಿಕೆಟ್ ದರ 200 ರೂಪಾಯಿ ನಿಗದಿ ಮಾಡ್ತೀವಿ ಅಂತ ಸರ್ಕಾರ ಒಂದು ಅಧಿಸೂಚನೆ ಹೊರಡಿಸಿದೆ. ಅದಿನ್ನೂ ಪಾಸಾಗಿಲ್ಲ. ಸೊ ಅಧಿಸೂಚನೆ ಅಷ್ಟೇ, ಅಂದರೆ ಜಸ್ಟ್ ಒಂದು ಇದನ್ನು ಹಾಕಿದೆ. ಅದಕ್ಕೆ ರಿಪ್ಲೈ ಏನಾಗಿದೆ ಇನ್ನೂ ಗೊತ್ತಿಲ್ಲ, ಅಪ್ಡೇಟ್ ಇಲ್ಲ, ಮತ್ತು ಅದಿನ್ನೂ ಫಿಕ್ಸ್ ಆಗಿಲ್ಲ. ಸೊ ಇಂಥ ಒಂದು ಸಂದರ್ಭದಲ್ಲೇ ಅಡ್ವಾಂಟೇಜ್ ಹೆಂಗೆ ತೊಗೋತಾ ಇದ್ದಾರೆ ನೋಡಿ. ಆಲ್ರೆಡಿ ಈ ಒಂದು ಸಿನಿಮಾಗೆ, ಹೌದು ರಜನಿಕಾಂತ್ ಸಿನಿಮಾ ಅಂದರೆ ಕ್ರೇಜ್ ಇರುತ್ತೆ, ಹೈಪ್ ಇರುತ್ತೆ, ಯದ್ವಾ ಜನ ನುಗ್ಗುತ್ತಾರೆ ಥಿಯೇಟರ್ಗಳಿಗೆ. ಸೊ ಹಾಗಾಗಿ ಒಂದು ಡಿಮ್ಯಾಂಡ್ ಇದೆ, ತಪ್ಪಿಲ್ಲ. ಆದರೆ ಆ ಡಿಮ್ಯಾಂಡನ್ನು ಎನ್ಕ್ಯಾಶ್ ಮಾಡೋ ದೃಷ್ಟಿಯಲ್ಲಿ ಒಂದು ಟಿಕೆಟ್ ಬೆಲೆ 2,000 ರೂಪಾಯಿ, ಮಿನಿಮಮ್ 400 ರೂಪಾಯಿ ಇಟ್ಟಿದ್ದಾರೆ. 400 ರೂಪಾಯಿಂದ ಶುರುವಾಗಿ 600 ರೂಪಾಯಿ, 800 ರೂಪಾಯಿ, 1000 ರೂಪಾಯಿ, 1500 ರೂಪಾಯಿ, 2,000 ರೂಪಾಯಿವರೆಗೂ ಹೋಗಿದೆ. ಇವತ್ತು ಕರ್ನಾಟಕದಲ್ಲೇನೇ ಅಪ್ರಾಕ್ಸಿಮೇಟ್ಲಿ 10ರಿಂದ 15 ಕೋಟಿಯಷ್ಟು ಬಿಫೋರ್ ರಿಲೀಸನೇ ಆಲ್ರೆಡಿ ಕಲೆಕ್ಷನ್ ಮಾಡ್ಕೊಳ್ಳೋ ಅಷ್ಟು ರೇಟನ್ನು ಜಾಸ್ತಿ ಮಾಡಿದ್ದಾರೆ ಟಿಕೆಟ್ಗೆ. ಅಂದರೆ ಇದಕ್ಕೆ ಏನು ಹೇಳಬೇಕು? ಅಗೇನ್ ಅದನ್ನು ತೊಗೊಂಬಂದಿರೋದು, ಸಿನಿಮಾ ತೊಗೊಂಬಂದಿರೋದು ನಮ್ಮವರೇ, ಕರ್ನಾಟಕದವರೇ ತೊಗೊಂಬಂದಿರೋದು. ಅದಕ್ಕೊಂದು ದೊಡ್ಡ ಅಮೌಂಟೇ ಕೊಟ್ಟೆ ತೊಗೊಂಬಂದಿದ್ದಾರೆ. ಹೌದು, ಅವ್ರು ಕೊಟ್ಟಿದ್ದಾರೆ, ಅವ್ರು ಬಿಸ್ನೆಸ್ ಮಾಡ್ಕೋಬೇಕು ಅನ್ನೋ ಕಾರಣಕ್ಕೆ ಈ ರೀತಿಯಾದಂತಹ ಟಿಕೆಟ್ ದರವನ್ನು ಹೆಚ್ಚಿಸೋದು ಎಷ್ಟರ ಮಟ್ಟಿಗೆ ಸರಿ ಅನ್ನೋದು ನನ್ನ ಪ್ರಶ್ನೆ. ಓಕೆ, ಸಿನಿಮಾ ನೋಡೋಕೆ ಬಂದೇ ಬರ್ತಾರೆ. ನೀವು ಕಡಿಮೆ ಟಿಕೆಟ್ ಇಟ್ಟರು ಬರ್ತಾರೆ, ಜಾಸ್ತಿ ಟಿಕೆಟ್ ಇಟ್ಟರು ಬರ್ತಾರೆ. ಬಿಕಾಸ್ ಆಫ್ ಇದು ರಜನಿಕಾಂತ್ ಸಿನಿಮಾ ಅಷ್ಟು ಕ್ರೇಜ್ ಇದೆ ಅಂತ ಇದ್ದವ್ರು ಬರ್ತಾರೆ ಬಿಡ್ರಿ ಅಂತ ಅನ್ಬೋದು. ಆದರೆ ಇದೇ ಇದ್ದವ್ರು ಬರ್ತಾರೆ ಬಿಡ್ರಿ ಅನ್ನೋದಕ್ಕೆ ಇವರು 1,000 ರೂಪಾಯಿ, 2,000 ರೂಪಾಯಿ ಒಂದೊಂದು ಟಿಕೆಟ್ಗೆ ಖರ್ಚು ಮಾಡಿಬಿಟ್ರೆ ನೆಕ್ಸ್ಟ್ ಬರುವಂಥ ಕನ್ನಡ ಸಿನಿಮಾಗಳು ಅಥವಾ ಬೇರೆ ಸಿನಿಮಾಗಳನ್ನು ನೋಡೋದಕ್ಕೆ ಅವ್ರ ಹತ್ರ ದುಡ್ಡಿರಲ್ಲ. ಆಗ ಒಂದಷ್ಟು ಸಿನಿಮಾಗಳು, ಚೆನ್ನಾಗಿರೋ ಸಿನಿಮಾಗಳು ಬಂದರೂ ಕೂಡ ದುಡ್ಡಿಲ್ಲ ಅವರು, ಆಲ್ರೆಡಿ ಖರ್ಚು ಮಾಡಿಬಿಟ್ಟಿದ್ದೀನಿ, ಅದನ್ನು ನೋಡೋದಕ್ಕೆ ಆಗೋದಿಲ್ಲ ಅನ್ನೋ ಕಾರಣಕ್ಕೆ ಅದು ನೋಡದೇ ಇರುವಂತಹ ಪ್ರಮೇಯನೂ ಉಂಟು. ಈ ಥರದ ಸಂದರ್ಭಗಳು ಸಾಕಷ್ಟು ಸಲ ಬಂದಿದ್ದಾವೆ. ನಾನು ಒಂದೇ ಒಂದು ಕೇಳ್ತೀನಿ, ಬರೀ ಕರ್ನಾಟಕದಲ್ಲಿ ಮಾತ್ರ ಈ ರೇಟ್ ಯಾಕೆ? ಬರೀ ಬೆಂಗಳೂರಲ್ಲಿ ಮಾತ್ರ ಇಷ್ಟೊಂದು ಟಿಕೆಟ್ ದರ ಯಾಕೆ? ನೀವು ಬುಕ್ ಮೈ ಶೋ ಓಪನ್ ಮಾಡಿ ನೋಡಿ, ಕೇರಳ ನೋಡಿ, ತಮಿಳ್ನಾಡು ನೋಡಿ, ಆಂಧ್ರ ನೋಡಿ, ಅಲ್ಲೆಲ್ಲೂ ಟಿಕೆಟ್ ದರ ಇಷ್ಟಿಲ್ಲ, ಅಲ್ಲಿ ಕಡಿಮೆನೇ ಇದೆ. ನಮ್ಮಲ್ಲಿ ಮಾತ್ರ ಮಿನಿಮಮ್ ರೇಟೇ 400 ರೂಪಾಯಿ, 500 ರೂಪಾಯಿ, 600 ರೂಪಾಯಿ, 1000 ರೂಪಾಯಿ. ಏನು ಮನಸೋಯ್ಚ ಯಾವ ಥಿಯೇಟ್ರನ್ನು ಯಾರು ಅವ್ರ ಮನಸೋಯ್ಚ ಟಿಕೆಟ್ನ ಪ್ರೈಸ್ನ ಫಿಕ್ಸ್ ಮಾಡ್ಕೊಂಡಿದ್ದಾರೆ. ಪ್ರತಿ ಸಲ ಈ ಧೋರಣೆ ಕನ್ನಡ ನಾಡಲ್ಲಿ ಅಥವಾ ಕರ್ನಾಟಕದಲ್ಲಿ ಮಾತ್ರ ಯಾಕೆ? ಆಮೇಲೆ ನಮ್ಮವರೇ ಇದನ್ನು ಮಾಡ್ತಿರೋದು ಯಾಕೆ ಅನ್ನೋದು ದೊಡ್ಡ ಯಕ್ಷ ಪ್ರಶ್ನೆ ಆಗಿದೆ. ನಿಜವಾಗ್ಲೂ ಇದು ಬದಲಾಗಬೇಕು. ಎಲ್ಲರಿಗೂ ಒಂದೇ ಥರದ ರೇಟ್ ಇದ್ದಾಗ ಸಿನಿಮಾಗಳು ಚೆನ್ನಾಗಿ ಹೋಗಲಿ, ಜನ ನೋಡಲಿ, ಎಲ್ಲ ಥರದ ಸಿನಿಮಾಗಳು ನೋಡಬೇಕು, ಅದೆಲ್ಲ ಓಕೆ. ಬಟ್ ಇಷ್ಟೊಂದು ಟಿಕೆಟ್ ದರ, ಇದನ್ನು ಯಾರು ಪ್ರಶ್ನೆ ಮಾಡ್ತಾ ಇಲ್ಲ? ನಮ್ಮ ಚೇಂಬರ್ ಏನು ಮಾಡ್ತಿದೆ ಅಥವಾ ನಮ್ಮವ್ರು ಏನು ಮಾಡ್ತಿದ್ದಾರೆ ಯಾಕೆ ಅಂತ ಅರ್ಥ ಆಗ್ತಿಲ್ಲ. ಇದು ಮೊದಲು ಎಲ್ಲ ಟಿಕೆಟ್ ದರ ಒಂದೇ ಆಗಿದ್ದಾಗ ಎಲ್ಲ ಸಿನಿಮಾಗಳಿಗೂ ಎಲ್ಲರಿಗೂ ಅನುಕೂಲವೂ ಆಗುತ್ತೆ. ಅಗೇನ್ ನಿಮ್ಮ ಸಿನಿಮಾ ನೋಡೋ ಥರ ನೋಡೇ ನೋಡ್ತಾರೆ, ಆ ಕಲೆಕ್ಷನ್ಸ್ ಬಂದೇ ಬರುತ್ತೆ. ಒಂದೇ ಸಲ ದೋಚ್ಕೊಂಬಿಡ್ಬೇಕು, ಒಂದೇ ಸಲ ಬಾಚ್ಕೊಂಬಿಡ್ಬೇಕು ಅಂದರೆ ಏನು ರೀ ಇದು? ಈ ಬೆಳವಣಿಗೆ ಖಂಡಿತವಾಗ್ಲೂ ಒಳ್ಳೆಯದಲ್ಲ. ಅದು ಲಾಸ್ಟು ಸುಮಾರು ಸಲ ಈ ಥರ ರಜನಿಕಾಂತ್ ಸಿನಿಮಾಗಳು ಬಂದಾಗ ಆಗಿದ್ದಾವೆ. ಮತ್ತು ಸುಮಾರು ಸತಿ ಸಿನಿಮಾ ರಾಂಗಾಗಿ ಬಿದ್ದೋದಾಗ ಡಿಸ್ಟ್ರಿಬ್ಯೂಟರ್ಗಳ ಬೀದಿಗೆ ಬಂದಿದ್ದಾರೆ, ಅದೂ ಆಗಿದೆ, ಇಲ್ಲ ಅಂತ ನಾನು ಹೇಳ್ತಾ ಇಲ್ಲ. ಆ ಥರದ ಅಪನಂಬಿಕೆ ಇದ್ದರೆ ನೀವು ಅಷ್ಟು ದುಡ್ಡು ಕೊಡಲೇಬೇಡಿ. ನಿಮ್ಗೆ ಎಷ್ಟು ವರ್ಕೌಟ್ ಆಗುತ್ತೋ ಅಷ್ಟೇ ದುಡ್ಡು ಕೊಟ್ಟು ತಗೊಂಬನ್ನಿ ಪಿಕ್ಚರು. ಯಾಕೆ ಈ ಥರ ಮಾಡ್ತಾಯಿದ್ದೀರಾ? ನಮ್ಮ ಸಿನಿಮಾಗಳಿಗೆ ಡ್ಯಾಮೇಜ್ ಆಗ್ತಿದೆ. ನಮ್ಮ ಪುಟ್ ಕಂಟೆಂಟ್ಗಳು, ತುಂಬ ಚೆನ್ನಾಗಿರೋ ಸಿನಿಮಾಗಳು ಬಂದಿರೋಂಥ ಟೈಮಲ್ಲಿ ಈ ಥರದ್ದು ಬಂದು ಅಲೆ ಬಂದು ಮುಚ್ಚಿ ಹೋದಾಗ ನಮ್ಮ ಸಿನಿಮಾಗಳಿಗೆ ಜಾಗನೇ ಇರಲ್ಲ. ನಮ್ಮ ಸಿನಿಮಾಗಳು ನೋಡೋಕೆ ಆಗೋದೇ ಇಲ್ಲ, ದುಡ್ಡು ಖಾಲಿಯಾಗಿರುತ್ತೆ ಒಂದು ಕಡೆ. ಇನ್ನೊಂದು ಕಡೆ ಅದರ ಅಬ್ಬರದಲ್ಲಿ ನಮ್ಮ ಶೋಗಳು ಸಿಗೋಲ್ಲ. ಸುಮಾರು ವಿಷಯ ಇದೆ ಇದ್ರ ಹಿಂದೆ. ಸೊ ಈ ಒಂದು ವಿಚಾರಕ್ಕೆ ನನಗೆ ತುಂಬ ಬೇಸರ ಆಯಿತು. ಅದನ್ನು ನಿಮ್ಮ ಮುಂದೆ ಎಕ್ಸ್ಪ್ರೆಸ್ ಮಾಡಬೇಕು ಅಂತ ಅನ್ನಿಸ್ತು. ಸೊ ಆಸ್ ಎ ಆಡಿಯನ್ಸು ಡಿಸೈಡ್ ಮಾಡಬೇಕಾದ್ರೆ ನಿಮಗೆ ಅಷ್ಟು ದುಡ್ಡು ಕೊಟ್ಟು ಶಕ್ತಿ ಇದೆ ಕೊಡೋದಕ್ಕೆ ನಾವು ನೋಡ್ತೀವಿ ಅಂದರೆ ಧಾರಾಳ ನೋಡ್ಬೋದು. ಆದರೆ ಈ ಥರದ ಬೆಳವಣಿಗೆಯಿಂದ ಸೊ ನಮಗೆ ನಾವೇನೇ ಮಾಡ್ಕೊಳ್ಳೋಂಥ ಮೋಸ ಅಂತ ನಾನು ಇದನ್ನು ಭಾವಿಸ್ತೀನಿ. ಸೊ ಆಮೇಲೆ ನಾನು ಸಿನಿಮಾ ವಿಚಾರಕ್ಕಲ್ಲ, IPL ಬಂದಾಗಲೂ ಅಷ್ಟೇ, ಬೆಂಗಳೂರಲ್ಲಿ ಮಾತ್ರ ಟಿಕೆಟ್ ರೇಟ್ ಜಾಸ್ತಿ, ಚಿನ್ನಸ್ವಾಮಿಯಲ್ಲಿ ಮಾತ್ರ ಟಿಕೆಟ್ ರೇಟ್ ಜಾಸ್ತಿ. ಬೇರೆ ಯಾವುದೇ ನೀವು ಸ್ಟೇಡಿಯಂಗಳಿಗೆ ಹೋಗಿ, ಬೇರೆ ಯಾವುದೇ ರಾಜ್ಯಗಳಿಗೆ ಹೋಗಿ, ಅಲ್ಲಿ ಟಿಕೆಟ್ ರೇಟ್ ಕಮ್ಮಿ ಇರುತ್ತೆ. 300 ರೂಪಾಯಿಗೆ ಟಿಕೆಟ್ ಸಿಗುತ್ತೆ, 150 ರೂಪಾಯಿಗೆ ಟಿಕೆಟ್ ಸಿಗುತ್ತೆ. ನಮ್ಮಲ್ಲಿ ಮಿನಿಮಮ್ 4,000 ರೂಪಾಯಿಂದ ಟಿಕೆಟ್ ಶುರುವಾಗುತ್ತೆ IPL ಮ್ಯಾಚಲ್ಲಿ. IPLಲ್ಲೂ ಹಂಗೇನೆ. ಸಿನಿಮಾ ವಿಚಾರ ಬಂದರೂ ಅಷ್ಟೇ, ಪರಭಾಷಾ ಸಿನಿಮಾಗಳು ಬಂದಾಗ ಗಗನಕ್ಕೆ ಇರುತ್ತೆ ರೇಟು. ನಮ್ಮ ಸಿನಿಮಾಗಳಿಗೂ ಹಂಗೆ ಮಾಡ್ಬೋದಲ್ಲ, ನಮ್ಮ ಸಿನಿಮಾಗಳಿಗೆ ಯಾಕೆ ಮಾಡಲ್ಲ? ನಮ್ಮ ಸಿನಿಮಾಗಳಿಗೆ ಮಾಡಿದಾಗ 108 ಪ್ರಶ್ನೆ ಬರುತ್ತೆ.
ಇದು ಒಂದು ಅರ್ಥ ಆಗದೇ ಇರುವಂತಹ ಒಂದು ವಿಷಯ ಇದು. ಒಬ್ಬ ಕನ್ನಡಿಗನಾಗಿ, ಒಬ್ಬ ಕನ್ನಡ ಸಿನಿಮಾ ಪ್ರೇಮಿಯಾಗಿ, ಒಬ್ಬ ಕನ್ನಡ ಪತ್ರಕರ್ತನಾಗಿ, ಸಿನಿಮಾ ಪತ್ರಕರ್ತನಾಗಿ ನನಗಿದು ತುಂಬ ಬೇಸರ ಅನ್ನಿಸ್ತು. ಗೊತ್ತಿಲ್ಲ ಇದು ಯಾರು ಸರಿ ಮಾಡ್ತಾರೆ, ಇದು ಯಾವಾಗ ಸರಿ ಹೋಗುತ್ತೋ ಗೊತ್ತಿಲ್ಲ. ಈ ಒಂದು ಸಂದರ್ಭದಲ್ಲಿ ಒಂದು ಕಡೆ ರಜನಿಕಾಂತ್ ಅವರು ನಮ್ಮ ಕನ್ನಡದವರೇ, ಅವರು 50 ವರ್ಷಗಳನ್ನು ಪೂರೈಸಿದ್ದಾರೆ ಇಂಡಸ್ಟ್ರಿಯಲ್ಲಿ. ಈ ಸಂದರ್ಭದಲ್ಲಿ ಬರ್ತಿರೋಂಥ ಸಿನಿಮಾ ಇದು. ಹೌದು, ಅದೆಲ್ಲವೂ ನಾವು ಅಪ್ರಿಷಿಯೇಟ್ ಮಾಡುವಂಥ ವಿಷಯ, ಅದಕ್ಕೆ ಗೌರವ ಸಲ್ಲಿಸುವಂಥ ವಿಷಯನೇ. ಆದರೆ ಈ ಒಂದು ವಿಚಾರಕ್ಕೆ ಮಾತ್ರ ತುಂಬ ಬೇಸರ ಇದೆ ನನ್ನ ವಿಚಾರವಾಗಿ. ಸೊ ಸಾಕಷ್ಟು ಆಡಿಯನ್ಸ್ ಕೂಡ ಅದನ್ನು ಎಕ್ಸ್ಪ್ರೆಸ್ ಮಾಡ್ತಿದ್ದಾರೆ. ಸೊ ಇದು ಆದಷ್ಟು ಬೇಗ ಬದಲಾದರೆ ಒಳ್ಳೆಯದು. ಅಂದರೆ ಈ ಥರದ್ದು ಅಂದರೆ ಇವಾಗ ಆಗೋಗಿದೆ, ಸರ್ಕಾರ ಆದಷ್ಟು ಬೇಗ ಈ ಅಧಿಸೂಚನೆಯನ್ನು ಹೊರಡಿಸಬೇಕು. ಎಲ್ಲ ಥಿಯೇಟ್ರ್ಗಳಲ್ಲೂ ಟಿಕೆಟ್ ದರ 200 ರೂಪಾಯಿ ಮಾತ್ರನೇ. ಆದರೆ ಆಡಿಯನ್ಸ್ಗೆ ಹೆಲ್ಪ್ ಆಗುತ್ತೆ. ಸಣ್ಣ ಸಣ್ಣ ಸಿನಿಮಾಗಳು ರಿಲೀಸ್ ಆದಾಗ ಆ ಸಿನಿಮಾಗಳು ನೋಡೋಕ್ಕೆ ಬರೋವಂತಹ ಆಡಿಯನ್ಸ್ಗೆ ಇದು ತುಂಬ ದೊಡ್ಡದಾಗಿ ಹೆಲ್ಪ್ ಆಗುತ್ತೆ, ಮತ್ತು ಆ ಸಿನಿಮಾಗಳಿಗೂ ಹೆಲ್ಪ್ ಆಗುತ್ತೆ. ಸೊ ಒಂದೇ ಸಲ ಇಷ್ಟು ದುಡ್ಡು ಖರ್ಚು ಮಾಡಿಬಿಟ್ರೆ ನೆಕ್ಸ್ಟ್ ಸಿನಿಮಾಗಳು ನೋಡೋಕ್ಕೆ ದುಡ್ಡಿರಲ್ಲ. ಇದನ್ನು ಪದೇ ಪದೇ ಹೇಳ್ತಾ ಇದ್ದೀನಿ ಅಂತ ನೀವು ಅನ್ಕೋಬೋದು. ಇದು ತುಂಬ ಗಂಭೀರವಾದಂಥ ವಿಷಯ, ನೀವು ಯೋಚಿಸಿ ಅಂತ ನಾನು ಹೇಳ್ತಾ ನಮಸ್ಕಾರ.